ಈಗ ಮಕ್ಕಳುಗಳೆಲ್ಲ ಏನ್ ಮಾಡ್ತಾರೆ, ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳ್ಕೊಂಡು ಅಪ್ಪ ಅವನ್ನ ದೂರ ಹಾಕ್ಬಿಡ್ತಾರೆ. ಅಂದ್ರೆ ಮನೆಯಿಂದ ಆಚೆ ಹಾಕ್ಬಿಡೋದು, ಅವ್ರ ಜೊತೆ ಮಾತಾಡಲ್ಲ, ಆತರ ಮಾಡ್ತಾರೆ. ಆತರ ಮಾಡೋದು ಸರಿನಾ ತಪ್ಪ? ಅಯ್ಯಯ್ಯೋ ನಗ್ತವಳ ಯಾಕೆ ಜೀವಸಲ್ಲ ನಾಚ್ಕೊಂತ ಇದ್ದೀರಾ? ಹಾ, ಯಾರಿಗಿಟ್ಟು ಹಾಕಲ್ಲ ಅಂತೀರಾ? ಓಡ್ತಾರ ಕಣ ಅಷ್ಟೇ. ಯಾರು ನೋಡ್ಕೊಳ್ಳಲ್ಲ ಹಂಗಾರ ಅಪ್ಪ ಅಮ್ಮನ? ಹಂಗಾರ ಏನ್ ಮಾಡ್ತೀರಿ ನೀವೆಲ್ಲ ಅಪ್ಪ ಅಮ್ಮನ ಮಕ್ಳು ನೋಡ್ಕೊಂಡಿಲ್ಲ ಅಂದ್ರೆ? ನಮ್ ಮಕ್ಕಳು ಸಾಕಿವಿ, ಹಾ ನಮ್ಮ ಅವ್ರು ಸಾಕಲ್ಲ. ಹಾ, ಅವ್ ನೀವೇನ್ ಬದುಕ್ತೀರಾ? ಓದ್ಸಿವಿ, ಹಾ, ಓಡ್ತಾರ ಅಷ್ಟೇ ಕಣ. ಹಾ. ಈಗ ಇವ್ರು ನನಗ್ ಬೈದ್ಬಿಟ್ರು, ನಾನು ಇವತ್ತು ಸಿದ್ದರಾಮಯ್ಯಂಗ್ ಹೋಗಿ ಹೇಳ್ತೀನಿ ಇದು ಫ್ರೀ ಬಸ್ ಕ್ಯಾನ್ಸಲ್ ಮಾಡ್ಸಿ ಅಂತ. ಹಾ, ನಾ ಸಿದ್ದರಾಮಯ್ಯಂಗ್ ಹೇಳ್ತೀನಿ, ನಿಮ್ ನಾಳೆ ಕ್ಯಾನ್ಸಲ್, ನೀವು ಓಡಾಡಂಗಿಲ್ಲ. ಬಂತಾಯ್ತು 2,000 ರೂಪಾಯಿ ಬತ್ತಾ ಇಲ್ವಾ? ಬರುತ್ತೆ, ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ನನ್ಗಲ್ಲ, ಸಿದ್ದರಾಮಯ್ಯಂಗೆ. ನನ್ಗ ಅಪ್ಲಿಕೇಶನ್ ಹಾಕ್ಬಾರ ಏನ್ ಬತ್ತೆ? ನಿನ್ ಮೇಲೆ ಹೇಳು. ಏನ್ ಓಟ ಗೆಲ್ಸಿದಿರಲ್ವಾ, ಅವ್ರನ್ನ ಕೇಳ್ಬೇಕು ನೀವು. ಸಿದ್ದರಾಮಯ್ಯನಾಗ ಅವ್ರಿಗೆ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಸರಿನ ಹಾಕ್ತೀರಾ ಸಿದ್ದರಾಮಯ್ಯಂಗೆ ಓಟು? ನೆಕ್ಸ್ಟ್ ಸರಿನ ಹಾಕ್ತೀರಾ? ಏನಜ್ಜಿ, ಸಿದ್ದರಾಮಯ್ಯ ಪಾಪ ನಿಮ್ಗೆ ಫ್ರೀ ಬಸ್ ಕೊಟ್ರು, ನೀವು ಅವ್ರಿಗೆ ಬೈತಾ ಇದೀರಾ. ಒಂದ್ ತಿಂಗಳು ನೋಡ್ತೀವಿ, ಒಂದ್ ತಿಂಗಳು ನಾನೇ ಸತ್ತೋದು ಏನ್ ಹಾಕ್ನಿ ಅಂತ. ಓ ಹಂಗೆ. ಏನಿಲ್ಲ, ಇರ್ತೀರಾ ಬಿಡಿ, ನೀವು 100 ವರ್ಷ ತನಕ ಇರ್ತೀರಾ. ಯಾಕ ಖಾರ ಎತ್ತಿನ ಖಾರ ಮುಳ್ಳಲ್ಲಿ ಬೇಸ್ಕೊಂಡು ರೊಟ್ಟಿ ತಿಂದಿವಿ ಅಂತ. ಈಗ ಕುಕ್ಕರ್ ಕಿರ್ಕಿರಿ ನೀವು ಕುಕ್ಕರ್ ಅಲ್ಲಿ ಮಾಡ್ಕೊತೀನಿ. ಬರಲ್ಲ, ಕುಕ್ಕರ್ ಮಾಡಕ್ ಬರಲ್ವಾ? ಓಡ್ತಾ ಇರ್ಬೇಕು. ಏ ಒಲೆಲಿ ಇನ್ನು ಮಾಡೋದು ಒಲೆಲೆ. ಅದಕ್ಕೆ ಇನ್ನೂ ಗಟ್ಟಿಯಾಗಿದ್ದೀರಾ. ಸುಸ್ಕೊಂಡು ಹಾ, ನೋಡಿ ಅವರೆಲ್ಲ ಗ್ಯಾಸ್ ಅಲ್ಲಿ ತಿನ್ಬಿಟ್ಟು ನಿಂತ್ಕೊಳಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ನೀವು ಒಲೆ ತಿಂದಿದ್ದು ಗಟ್ಟಿಯಾಗಿದ್ದೀರಾ. ಸಿಮೆಂಟ್ ಇರ್ಲಿ, ಒಂದ್ ಚೋರ್ಗೆ ನೀರ್ ಹೊರಕ್ ಆಗಲ್ಲ ಅಂತ ಅಮ್ಮ ಹೊಟ್ ಕಳ್ಸರ್ ಬೆಳಿಗ್ಗೆ. ನಾನೊಂದ್ ಮೂಟ 5 ಹಾಕ್ತಾರು. ಸರಿ ಸರಿ ಆಯ್ತು, ಹೋಗಿ ಮನೆಗೆ ವಾಪಸ್ ಹುಷಾರಾಗಿ. ಫ್ರೀ ಬಸ್ನೇ ಕೊಟ್ಟಿದೀವಲ್ಲ ನಾವು, ಫ್ರೀ ಬಸ್ನೇ ಕೊಟ್ಟಿದೀವಲ್ಲ. ಬನ್ನಿ ಬನ್ನಿ. ಪಾನಿಪುರಿ ಅಂದ್ರೆ ಯಾರಿಗೂ ಇಷ್ಟ? ಎಲ್ಲರಿಗೂ ಇಷ್ಟ. ಪಾನಿಪುರಿ ಕಂಡಿಡ್ದಿದ್ದೆ ಯಾರು? ತಿನ್ನೋದಷ್ಟೇ ಗೊತ್ತು. ಆಯ್ತು, ಪಾನಿಪುರಿ ಅಂದ್ರೆ ಏನಕ್ಕೆ ಇಷ್ಟ ಆಯ್ತು ನಿಮ್ಗೆ? ಏನಕ್ಕೆ? ಅವರು ಫುಲ್ ಬೆವರೆಲ್ಲಾನು ಸುರಿಸಿ ಕೈಯೆಲ್ಲ ತೊಳಿದಾನೆ, ಎಲ್ಲ ಕೆರ್ಕೊಂಡು. ಹಾ, ಅದ್ ಹೆಂಗ್ ಗೊತ್ತು ನಿಮ್ಗೆ ನೀಟಾಗಿ ಮಾಡೋರು ಅಂತ? ಮುಂಚೆ ಅವ್ರು ಕಲ್ಸಿರ್ಬೇಕು, ನೀವು ಹೋಗಿ ತಿನ್ಬಿಡ್ತಿರಲ್ಲ. ಯಾರು ಕಂಡಿಡಿದಿದ್ದು? ಆಯ್ತು, ನಿಮ್ಗೆಲ್ಲ ಗೊತ್ತು ಅವರು. ಮನುಷ್ಯ ಹೆಸರು, ಗಣಿತ ಕಂಡಿಡ್ದಾನ ಹೆಸರು ಅಂದ್ರೆ ಮನುಷ್ಯ ಅಂತೀರಾ? ನಿಮಗ್ ಗೊತ್ತಾ? ನನಗ್ ಗೊತ್ತು. ಇವಾಗಾದ್ರೂ ತಿಳ್ಕೊತೀವಿ. ದ್ರೌಪದಿ ಗೊತ್ತಾ? ದ್ರೌಪದಿ ಕಂಡಿಡಿದಿದ್ದೆ ರೀ, ನಾನೇ ಮುಂಚೆ ವಿಡಿಯೋ ಮಾಡಿದ್ದು. ಯೂಟ್ಯೂಬ್ ಎಲ್ಲ ನೋಡ್ತಿರಲ್ಲ. ಆಯ್ತು, ನಿಮ್ ಫೇವ್ರೇಟ್ ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಯಾರು? ಸಮೀರ್. ಶರತ್ ಕನ್ನಡಿಗ. ನೀವು? ಶರತ್ ಕನ್ನಡಿಗ, ಮಧು ನಿಶಾ ನಿಖಿಲ್. ಅವರಲ್ಲಿ ಏನ್ ಕಂಟೆಂಟ್ ನೋಡಿ ಇಷ್ಟಪಡ್ತೀವಿ? ಮಧು ನಿಶಾ ಕವಿ ನಿಖಿಲ್ ಅಂತ ಫಸ್ಟ್ ಟೈಮ್ ಸುಮ್ಮನೆ ವಿಡಿಯೋಸ್ ಮಾಡ್ತಾರಲ್ಲ, ಅದು ಇಷ್ಟ ಆಯ್ತದೆ ಅಷ್ಟೇ. ಸಮೀರ್ ಬ್ರೋ ಯಾರು? ಸಮೀರ್ MD ಅವರ ಇಲ್ಲ ಸಮೀರ್ ಸ್ಯಾಮ್ ಸಮೀರ್? ಸ್ಯಾಮ್ ಸಮೀರ್. ಏನು ಇಷ್ಟಪಡ್ತೀವಿ? ಅಂದ್ರೆ ಅವ್ನು ಕಾಟ್ಲೆ ಚೆನ್ನಾಗ್ ಮಾಡ್ತಾನಲ್ಲ. ನೀವು ಸಮೀರ್ MD ಹೇಳ್ತಾ ಇದ್ದೀರಾ, ಇವರು ಸಮೀರ್ ಸ್ಯಾಮ್ ಸಮೀರ್. ನೀವು? ನಿಶಾ ನಿಖಿಲ್. ಏನಕ್ಕೆ? ಚೆನ್ನಾಗ್ ಮಾಡ್ತಾರೆ ಎಲ್ಲ ಅಣ್ಣ ವಿಡಿಯೋಸ್. ತಂಗಿ ಕಂಟೆಂಟ್. ನಿಮ್ ಫೇವ್ರೇಟ್ ಹೀರೋ ಯಾರಾಯ್ತು? ಡಿ ಬಾಸ್. ಅಪ್ಪು. ನಮ್ಮಪ್ಪ ಫುಲ್ ಕಿತ್ಕೊಂಡು ಹೋಗ್ಬಿಡ್ತೀವಿ ವಿಡಿಯೋ. ನೀವು? ಡಿ ಬಾಸ್. ಏನಕ್ಕೆ ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ? ಮೂವಿಗಳನ್ನ ಚೆನ್ನಾಗ್ ಮಾಡಿದ್ದಾರೆ, ಆಮೇಲೆ ನಿಜ ಜೀವನದಲ್ಲೂ ಒಳ್ಳೆ ವ್ಯಕ್ತಿ. ಅದಕ್ಕೆ ಈಗ ಎಲ್ಲರೂ ಅವ್ರಿಗೆ ಬೈತಾ ಇದ್ರು, ಸಪೋರ್ಟ್ ಯಾರು ಮಾಡ್ತಾ ಇಲ್ಲ. ಬೈತಾರೆ, ಇಲ್ಲ ಅಂತಲ್ಲ, ಅವ್ರ ಅದಕ್ ಮಾಡಿದಕ್ಕೆ ಆತರ ಆಗಿತ್ತಷ್ಟೇ. ನಿಮ್ ಫೇವ್ರೇಟ್ ಇವ್ರೆ ಅಂದ್ರೆ? ಅಪ್ಪು. ಈಗ ಇನ್ ಕೇಸ್ ಡಿ ಬಾಸ್ ಅವರು ಒಂದಿನ ನಿಮ್ಗೆ ಬಂದು ಪ್ರಪೋಸ್ ಮಾಡಿದಂದ್ರೆ ಏನ್ ಮಾಡ್ತೀರಾ?
ಇನ್ ಕೇಸ್ ಇಮ್ಯಾಜಿನೇಷನ್ ಕಾಸು ಕೊಡ್ಬೇಕಾ ಹೇಳಿ, ಇನ್ ಕೇಸ್ ಬಂದು ಪ್ರಪೋಸ್ ಮಾಡಿದ್ರೆ ಏನ್ ಮಾಡ್ತಾರೆ? ರಿಜೆಕ್ಟ್ ಮಾಡ್ತೀವಿ. ಡಿ ಬಾಸ್ನ ಏನಕ್ರಿ ನಿಮ್ ಫೇವ್ರೇಟ್ ಹೀರೋ? ಫೇವ್ರೆಟ್ ಹೀರೋ ಆದ್ರೆ ಅಣ್ಣನ್ ತರ ನೋಡ್ತೀವಿ. ಅಣ್ಣನ್ ತರ ನೋಡ್ತೀರಾ? ಆಯ್ತು, ನಿಮ್ ಫೇವ್ರೇಟ್ ಹೀರೋ ಏನಕ್ಕೆ ನಿಮ್ಮಪ್ಪ? ನಮ್ಮಪ್ಪ ಯಾಕಂದ್ರೆ ರಿಯಲ್ ಲೈಫಲ್ಲಿ ನಮ್ಮಪ್ಪನೇ ಇರೋ. ಯಾವನೋ ಹೇಳಿದ್ರೆ ನಮ್ಮಪ್ಪನೇ ನಮ್ಗೆ ಕೊಡ್ಸೋದು, ನಮ್ಮಪ್ಪನೇ ಎಲ್ಲ ಮಾಡೋದು. ಯಾವನೋ ಇಟ್ಕೊಂಡ್ರೆ ಅವನೇ ನಮ್ಗೇನು ಇದ್ ಮಾಡಲ್ಲ. ನಿಮ್ ತಂದೆನ ನೀವ್ ಎಷ್ಟು ಇಷ್ಟಪಡ್ತೀರಾ? ತುಂಬಾ. ಈಗ ಇನ್ ಕೇಸ್ ಒಂದು ಸಿಚುವೇಶನ್ ಬರುತ್ತೆ, ತುಂಬಾ ಒಂದು 5 ವರ್ಷ 6 ವರ್ಷದಿಂದ ಒಂದು ಹುಡುಗನ ಲವ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ನಾನು ಮಾಡೋದೇ ಇಲ್ವಾ? ನಮ್ಮ ಅಪ್ಪನ ಮರ್ಯಾದೆ ಹೋಗೋ ಪ್ರಶ್ನೆ ನಾನು ಯಾಕೆ ಮಾಡ್ಬೇಕು? ಇನ್ ಕೇಸ್ ಮಾಡ್ಬಿಟ್ಟಿರ್ತೀರಾ? ನಾನು ಮಾಡೋದೇ ಇಲ್ಲ. ಇನ್ ಕೇಸ್ ನಿಮ್ಮ ಅಪ್ಪ ಯಾರಾದ್ರೂ ನಿಮ್ಗೆ ಇಷ್ಟ ಆಗದಿರೋಂತ ಹುಡುಗನ ಮದುವೆ ಮಾಡಿಸಿದ್ರೆ? ನಮ್ಮಪ್ಪಂಗೆ ಗೊತ್ತು ಅಲ್ವಾ, ನಾನು ಇಷ್ಟು ದೊಡ್ಡೋಳಾಗಂಟ ಬೆಳೆಸೋರೆ. ನನ್ಗೆ ಎಂತ ಗಂಟು ತರ್ಬೇಕಂತ ನಮ್ಮ ಅಪ್ಪಂಗೆ ಗೊತ್ತು. ಎಂತೆಂತವನ್ನ ಕಟ್ಕೊಂಡ್ ಬರಲ್ಲ ಅಂತ ನನಗ್ ಗೊತ್ತು. ನಿಮ್ಮ ಅಪ್ಪ ಏನ್ ಕೆಲಸ ಮಾಡೋದು? ನಮ್ಮಪ್ಪ ಕೂಲಿ ಕೆಲಸ. ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬೋದಾ? ಕರೆನ್ಸಿ ಇಲ್ಲ. ತಾಳಿ, ನಂದೇ ತಾಳಿ. ಬಟ್ ಅವರು ಐ ಲವ್ ಯು ಅಂತ ಹೇಳ್ಬೇಕು, ಓಕೆನಾ? ಬಟ್ ಈ ತರ ವಿಡಿಯೋ ಮಾಡ್ತಾ ಇದ್ವಿ, ಅದೇನು ಹೇಳಂಗಿಲ್ಲ. ನೋಡೋಣ ಏನ್ ಆನ್ಸರ್ ಮಾಡ್ತಾರೆ ಅಂತ. ಸೌಂಡ್ ಕೊಡ್ರಿ ಸ್ವಲ್ಪ, ಅಷ್ಟೇನಾ? ಸೌಂಡ್ ಅಂದ್ರೆ ಸೌಂಡ್ ಆಫ್ ಮಾಡ್ಬಿಡ್ತಾರೆ. ನಿಮ್ನ ಆಕ್ಚುಲಿ ನೋಡಿದ್ದೀನಿ, ಇಲ್ಲಿ ಏನು ಗೊತ್ತಿಲ್ಲ, ಪಾಂಡುಪುರನ? ಹಲೋ, ಎಲ್ಲಿದ್ದೀರಪ್ಪ? ಐ ಲವ್ ಯು ಅಪ್ಪ. ಯಾಕೆ ಅಂದ್ರೆ ಸುಮ್ನೆ ಐ ಲವ್ ಯು ಟು ಹೇಳಲ್ವಾ? ಹೇಳಿ. ನಾನಂದ್ರೆ ಎಷ್ಟು ಇಷ್ಟಪ್ಪ ನಿಮ್ಗೆ ಅಂತ? ಎಷ್ಟಿಷ್ಟ ನನ್ ಕಂಡ್ರೆ? ಆಯ್ತು ಬಿಡಿ. ಊಟ ಮಾಡಿದ್ರಾ? ಏ ಸುಮ್ನೆ. ಹೇಳಿಲ್ವ ಇಲ್ಲಿ ತನಕ? ಇಲ್ಲಿವರೆಗೂ ಹೇಳಿಲ್ವಲ್ಲ ನಾನು ಇಷ್ಟು ದೊಡ್ಡೋಳಾದ್ರೂ ನಿಮ್ಗೆ. ಅಲ್ಲಲ್ಲ, ಮಕ್ಕಳು ಯಾವತ್ತು ತಂದೆಗೆ ಪ್ರೀತಿ ಜಾಸ್ತಿನೇ ಅಲ್ವಾ? ಆಯ್ತು ಬಿಡಿ. ಕೂಲ್ ಏನಕ್ಕೆ ಕಳ್ತಾ ಇದ್ದೀರಾ? ಟೈಮ್ ಆಯ್ತು ಬಸ್ಗೆ. ಅಟ್ಲೀಸ್ಟ್ ಏನಕ್ಕೆ ಕಳ್ತಾರೆ? ಸೆಂಟಿಮೆಂಟ್ ಜಾಸ್ತಿ ಅಪ್ಪನ್ ಕಂಡ್ರೆ. ಅದಕ್ಕೆ ಇಷ್ಟೊಂದು ಲವ್ ಮಾಡ್ತೀರಾ ನಿಮ್ಮ ಅಪ್ಪನ? ಈಗ ಕೆಲವರೆಲ್ಲ ಬೈದ್ ಬಿಡ್ತಾರಲ್ವ ಅವ್ರ ಅಪ್ಪ ಅಮ್ಮಂದಿರಿಗೆಲ್ಲ, ಅದು ಇದು ಅಂತ. ನಾನು